ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ವ್ಲಾಗ್ಸ್ ಕನ್ನಡ. ನಾನಿವತ್ತು ಎಲ್ರಿಗೂ ಉಪಯೋಗ ಆಗುವಂಥ ಒಂದು ಒಳ್ಳೆ ಟಿಪ್ಸನ್ನು ಹೇಳೋಣ ಅಂತ ಬಂದಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಪೂಜೆ ಸಾಮಾನುಗಳನ್ನ ದಿನ ನಾವು ಮನೇಲಿ ಉಪಯೋಗಿಸೋಂಥ ಪೂಜೆ ಸಾಮಾನುಗಳನ್ನ ಒಂದು ಕಡೆ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡು ಇವಾಗ ಅದನ್ನು ವಾಶ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಈಗ ವಾಶ್ ಮಾಡೋದಕ್ಕೆ ಯಾವ ಥರ ವಾಶ್ ಮಾಡಬೇಕು, ಎಷ್ಟೇ ತಿಕ್ಕಿಟ್ರು ಮತ್ತೆ ನೆಕ್ಸ್ಟ್ ಡೇಗೆ ಕಪ್ಪಾಗುತ್ತೆ ಅನ್ನೋರು ಈ ಟಿಪ್ನ ಫಾಲೋ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಗೆ ನಾವು ಹುಣಸೆ ಹಣ್ಣನ್ನ ಹಾಕ್ಕೋಬೇಕಾಗತ್ತೆ. ಆ ಹುಣಸೆ ಹಣ್ಣು ಮುಳುಗುವಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ನಿಮ್ಮ ಪೂಜೆ ಪಾತ್ರೆಗಳು ಜಾಸ್ತಿ ಇದ್ದರೆ ನೀವು ಹುಣಸೆ ಹಣ್ಣನ್ನು ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಇದ್ದರೆ ಇಷ್ಟ ಆದರೆ ಸಾಕಾಗುತ್ತೆ. ಡೈಲಿ ಉಪಯೋಗಿಸೋ ಅಂಥ ಪೂಜೆ ಪಾತ್ರೆಗಳಿಗೆ ಇಷ್ಟು ಹುಣಸೆ ಹಣ್ಣು ಸಾಕಾಗುತ್ತೆ. ಇವಾಗ ನಾವು ಹುಣಸೆಹಣ್ಣು ಮುಳುಗುವಷ್ಟು ನೀರು ಹಾಕಿ ಆದಮೇಲೆ ಒಂದು 5ರಿಂದ 10 ನಿಮಿಷ ನಾವು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಕುದಿಸ್ಕೋಬೇಕಾಗುತ್ತೆ. ಆ ಹುಣಸೆಹಣ್ಣು ಕುದ್ದು ಮೆತ್ತಗಾಗುತ್ತೆ. ಫುಲ್ಲು ಮೆತ್ತಗಾದ ಮೇಲೆ ನಾವು ಅದನ್ನು 5-10 ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು. 5-10 ನಿಮಿಷ ತಣ್ಣಗಾದಮೇಲೆ ಇವಾಗ ನಾನು ನೋಡ್ತಿರ್ಬೋದು, ಇಲ್ಲಿ ತೋರಿಸ್ತಾ ಇದ್ದೀನಿ. ಅದು ಹುಣಸೆಹಣ್ಣು ಸ್ವಲ್ಪ ಬೆಚ್ಚಗಿದ್ರೆ ಸಾಕಾಗುತ್ತೆ. ನಾನಿವಾಗ ಒಂದು ಸ್ಪೂನ್ ಸಹಾಯದಿಂದ ಹುಣಸೆಹಣ್ಣನ್ನು ಎಲ್ಲನೂ ನೀಟಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ, ಅದು ರಸ ಎಲ್ಲ ಬಿಟ್ಕೊಳ್ಳೋ ಥರ. ಇವಾಗ ಅದಕ್ಕೆ 1 ಸ್ಪೂನು ಅಡುಗೆ ಉಪ್ಪು ಹಾಕ್ತಾಯಿದ್ದೀನಿ, 1 ಸ್ಪೂನು ಅಡುಗೆ ಸೋಡಾ ಸೇರಿಸ್ತಾ ಇದ್ದೀನಿ. ಅಡುಗೆ ಸೋಡಾ ಹಾಕಿದ ತಕ್ಷಣ ನೀವು ನೋಡ್ತಿರ್ಬೋದು ಅದು ಲಿಕ್ವಿಡ್ ಫಾರ್ಮ್ ಆಗ್ತಾಯಿದೆ. ಇದೇ ನಮಗೆ ಮೇನ್ ಬೇಕಾಗಿರೋದು. ಇದಕ್ಕೆ ನೀವು ಪೂಜೆ ಪಾತ್ರೆಗಳನ್ನು ಈ ಥರ ಡಿಪ್ ಮಾಡಿದ್ರೆ ಸಾಕಾಗುತ್ತೆ. ಕೈಯಿಂದ ಉಜ್ಜಬೇಕು ಅನ್ನೋ ಹಾಗಿಲ್ಲ, ತಿಕ್ಕಬೇಕು ಅನ್ನೋ ಹಾಗಿಲ್ಲ. ಈ ಥರ ಸುಮ್ಮನೆ ಮುಳುಗಿಸಿ ತೆಗೆದ್ರೆ ಸಾಕು. ತುಂಬಾ ಅಂದರೆ ತುಂಬ ಕ್ಲೀನಾಗಿ ಬರುತ್ತೆ. ನೀವು ಡಿಫ್ರೆನ್ಸ್ ನೋಡ್ತಿರ್ಬೋದು. ಜಸ್ಟ್ 1-2 ರೌಂಡು ನಾನು ತಿರುಗಿಸಿದ್ದೀನಿ, ಅಷ್ಟಕ್ಕೆ ಇಷ್ಟು ಡಿಫ್ರೆನ್ಸ್ ಆಗಿದೆ. ನಿಮಗೆ ಪೂಜೆ ಪಾತ್ರೆ ತೊಳೆಯೋದು ಟೆನ್ಷನ್ ಆಗ್ತಿದ್ರೆ ಅಥವಾ ಕೈ ಉರಿ ಬರುತ್ತೆ, ಪೂಜೆ ಪಾತ್ರೆ ತೊಳೆಯೋದಕ್ಕೆ ಟೈಮ್ ಇಲ್ಲ, ಜಾಸ್ತಿ ಟೈಮ್ ಹಿಡಿಯುತ್ತೆ ಅನ್ನೋರು ಈ ಥರ ಒಂದು ಟಿಪ್ನ ಟ್ರೈ ಮಾಡಿ ನೋಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ನಾನು ತೋರಿಸೋ ಅಂಥ ಟಿಪ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮಗೆ ಈ ಥರ ಡಿಪ್ ಮಾಡಿ ಆದಮೇಲೆ ಕಲೆ ಏನಾದರೂ ಉಳಿದಿದೆ ಅಂತ ಅನ್ನಿಸ್ತಿದ್ರೆ ಜಸ್ಟ್ ಒಂದು ಸ್ಪಾಂಜ್ ತೊಗೊಂಡು ನೀವು ಈ ಥರ ಉಜ್ಜಿದ್ರೆ ಸಾಕು. ತುಂಬ ಅಂದರೆ ತುಂಬಾ ಕ್ಲೀನ್ ಆಗುತ್ತೆ. ಹಾಗೆಯೇ ದೇವ್ರ ಪಾತ್ರೆಗಳನ್ನು ತೊಳೆಯೋದಕ್ಕೆ ಅಂಥೇಳಿ ನೀವು ಸಪ್ರೇಟಾಗಿ ಒಂದು ಸ್ಪಾಂಜ್ ಇಟ್ಕೋಬೇಕಾಗುತ್ತೆ. ನಾವು ಊಟ ಮಾಡಿ ತಟ್ಟೆ ತೊಳಿತೀವಲ್ಲ, ಮುಸ್ರಿ ತೊಳೆಯೋ ಅಂಥ ಸ್ಪಾಂಜಲ್ಲಿ ತೊಳಿಬಾರ್ದು ದೇವ್ರ ಪಾತ್ರೆಗಳನ್ನ. ಈ ಲಿಕ್ವಿಡಲ್ಲಿ ನೀವು ಬರೀ ಕಾಪರ್ ಮಾತ್ರ ಅಲ್ಲ, ಹಿತ್ತಾಳೆ ತೊಳಿಬಹುದು, ಬೆಳ್ಳಿ ಸಾಮಾನುಗಳನ್ನು ತೊಳಿಬೋದು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಎಲ್ಲ ರೀತಿ ಪಾತ್ರೆಗಳನ್ನು ತೊಳ್ಕೊಬೋದು. ಕಂಚು, ತಾಮ್ರ, ಹಿತ್ತಾಳೆ, ಬೆಳ್ಳಿ ಪ್ರತಿಯೊಂದನ್ನು ತೊಳಿಬೋದು. ನಾನಿವಾಗೆಲ್ಲ ನಾವು ಮನೇಲಿ ಡೈಲಿ ಉಪಯೋಗಿಸೋ ಅಂಥ ಸಾಮಾನುಗಳನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಹಬ್ಬಕ್ಕೆ ಪೂಜೆಗೆ ಉಪಯೋಗಿಸೋ ಅಂಥದ್ದು ತೋರಿಸ್ತಾ ಇಲ್ಲ. ನಿಮಗೆ ಕ್ವಿಕ್ಕಾಗಿ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಇದಿಷ್ಟನ್ನೇ ತೊಳೆದು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಜಸ್ಟ್ ಡಿಪ್ ಮಾಡಿದರೆ ಸಾಕು. ಅದರಲ್ಲಿರೋವಂಥ ಕಲೆ ಆಗಲಿ ಅಥವಾ ಚುಕ್ಕೆ ಆಗಲಿ, ಕಪ್ಪಗಾಗಿರುತ್ತೆ ಕೆಲವೊಂದು ಪಾತ್ರೆಗಳು, ಅದೆಲ್ಲ ಹೊರಟೋಗಿರುತ್ತೆ. ನೀವು ಈ ಟಿಪ್ಸ್ನ ಫಾಲೋ ಮಾಡೋದಾದರೆ ಜಸ್ಟ್ ನೀವು 10ರಿಂದ 15 ನಿಮಿಷದೊಳಗಡೆ ಎಷ್ಟು ಪೂಜೆ ಪಾತ್ರೆಗಳಿದ್ರೂ ಕೂಡ ಕ್ಲೀನಾಗಿ ನೀಟಾಗಿ ತೊಳಿಬಹುದು. ಕೆಲವೊಬ್ಬರಿಗೆ ಟೆನ್ಷನ್ ಇರುತ್ತೆ, ಪೂಜೆ ದಿನವೇ ಹೇಗೆ ಸಾಮಾನುಗಳನ್ನ ಇಷ್ಟು ಬೇಗ ತೊಳ್ಕೊಬೋದು ಅನ್ನೋರು ಈ ಥರ ಟಿಪ್ನ ಫಾಲೋ ಮಾಡಿ. ಹಾಗೆಯೇ ನೆಕ್ಸ್ಟ್ ಡೇ ರಾತ್ರಿ ಕೂಡ ನೀವು ಪೂಜೆ ಪಾತ್ರೆಗಳನ್ನ ಯಾವ್ದ್ಯಾವ್ದು ಇರುತ್ತೋ ಅದನ್ನು ತೊಳೆದಿಟ್ಕೋಬೋದು. ಇಲ್ಲಿ ನಾನು 2 ಬೆಳ್ಳಿ ದೀಪನ ತೋರಿಸ್ತಾ ಇದ್ದೀನಿ. ಅದನ್ನು ಕೂಡ ನೀವು ಅದೇ ಲಿಕ್ವಿಡಲ್ಲಿ ತೊಳಿಬೋದು, ತುಂಬಾ ಕ್ಲೀನ್ ಆಗುತ್ತೆ. ಹಿತ್ತಾಳೆ ತೊಳ್ಕೊಬೋದು, ತಾಮ್ರದ ತೊಳ್ಕೊಬೋದು. ನೋಡ್ತಿರ್ಬೋದು, ನೀವು ತೊಳೆದ ತಕ್ಷಣ ಏನು ಮಾಡಬೇಕು ಅಂದರೆ ಆ ಹುಣಸೆ ಹಣ್ಣಿನ ಲಿಕ್ವಿಡಲ್ಲಿ ಅಷ್ಟೇ ತೊಳೆದ್ರೆ ಸಾಕಾಗಲ್ಲ. ತೊಳೆದಾದಮೇಲೆ ನೀವು ಸಬೀನಾ ಪೌಡರು ಅಥವಾ ಸೋಪು, ಪಾತ್ರೆ ತೊಳೆಯೋ ಸೋಪ್ ಇರುತ್ತಲ್ವ, ಅದನ್ನು ಹಾಕಿ ಮತ್ತೆ ಇನ್ನೊಂದು ರೌಂಡು ತೊಳಿಬೇಕಾಗತ್ತೆ. ಬರೀ ಹುಳಿ ಅಂಶದಲ್ಲಿ ತೊಳೆದ್ರೆ ಯಾವುದೇ ಪಾತ್ರೆಗಳಾಗಲಿ ಮತ್ತೆ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ, ಕಲೆ ಆಗೋ ಅಂಥ ಚಾನ್ಸಸ್ ಇರುತ್ತೆ. ನೀವು ತೊಳೆದಾದಮೇಲೆ ಇನ್ನೊಂದು ಸಲ ನೀವು ಪಾತ್ರೆ ಅಥವಾ ಸಬೀನಾ
ಇದರಲ್ಲಿ ಯಾವುದಾದ್ರೂ ಒಂದು ಉಪಯೋಗಿಸಿ ಮತ್ತೆ ಇನ್ನೊಂದು ಸಲ ತೊಳೆದ ತಕ್ಷಣ ನೀವು ಬಿಸಿಲಲ್ಲಾದರೂ ಒಣಗಿಸ್ಕೋಬಹುದು. ಅಥವಾ ಟೈಮ್ ಇಲ್ಲ ನಮಗೆ ಅಂತಂದರೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಎಲ್ಲನೂ ನೀಟಾಗಿ ಒರೆಸ್ಕೋಬೇಕಾಗತ್ತೆ. ಒಂದು ಸ್ವಲ್ಪನೂ ಕಲೆ ಇರ್ದಂಗೆ ಒರೆಸ್ಕೋಬೇಕು. ಹಸಿ ಇದ್ದರೆ ಮತ್ತೆ ಕಲೆ ಆಗುತ್ತೆ, ನೀರಿದ್ದರೆ ಚುಕ್ಕೆ ಬಿದ್ದಂಗೆ ಆಗುತ್ತೆ. ತಕ್ಷಣವೇ ಏನು ಮಾಡಬೇಕು ಅಂದರೆ ಒಂದು ಒಣ ಬಟ್ಟೆ ತೊಗೊಂಡು ಅದನ್ನು ನೀವು ಒರೆಸ್ಕೋಬೇಕಾಗತ್ತೆ. ನೀವು ಡಿಫ್ರೆನ್ಸ್ ನೋಡ್ತಿರ್ಬೋದು. ನಾನು ಸ್ಟಾರ್ಟಿಂಗ್ ತೋರಿಸಿದಾಗ ಎಲ್ಲ ಪಾತ್ರೆಗಳು ಎಷ್ಟು ಕಪ್ಪಗಾಯಿತು, ಡಲ್ ಆಗಿತ್ತು. ಇವಾಗ ಡಿಫ್ರೆನ್ಸ್ ನೋಡ್ತಿರ್ಬೋದು. ನಾನು ತೊಳೆದಾದ್ಮೇಲೆ ಎಷ್ಟು ಶೈನಿಂಗ್ ಬಂದಿದೆ ಅಂತ ಹೇಳಿ ನಾನು ಡೈಲಿ ಉಪಯೋಗಿಸೋ ಅಂಥದ್ದಷ್ಟೇ ತೋರಿಸ್ತಾ ಇದ್ದೀನಿ. ನೀವು ಎಷ್ಟೇ ಪಾತ್ರೆ ಇದ್ದರೂ ಕ್ವಿಕ್ಕಾಗಿ ತೊಳ್ಕೊಬೋದು. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಕೆಲ್ಸಕ್ಕೆ ಹೋಗೋರು ಅಥವಾ ನಮ್ಮ ಹತ್ರ ಟೈಮ್ ಇಲ್ಲ ಅನ್ನೋರು, ಅಥವಾ ನಾವು ಎಷ್ಟೇ ತೊಳೆದ್ರೂ ಮತ್ತೆ ಪೂಜೆ ಸಾಮಾನುಗಳು ಕಪ್ಪಗಾಗುತ್ತೆ, ಕಲೆ ಬೀಳುತ್ತೆ ಅನ್ನೋರು ನಾನು ತೋರಿಸಿರೋಂಥ ಟಿಪ್ಪನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇಲ್ಲಿ ನಾನು ಬೆಳ್ಳಿ ಕಾಯಿನ್ ಕೂಡ ತೊಳೆದು ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು, ಹೊಸ ಥರ ಕಾಣಿಸ್ತಾ ಇದೆ. ಅದು ಸುಮಾರು ವಿಧಾನದಲ್ಲಿ ಪೂಜೆ ಪಾತ್ರೆಗಳನ್ನ ನಾವು ತೊಳ್ಕೊಬೋದು. ಅದರಲ್ಲಿ ನಾನಿವಾಗ ಕ್ವಿಕ್ಕಾಗಿ ಬೇಗ ಆಗುವಂಥದ್ದು, ಹೆಣ್ಮಕ್ಳಿಗೆ ಕೆಲಸ ಬೇಗ ಆಗಲಿ ಅನ್ನೋವಂಥದ್ದು ಆ ಟಿಪ್ಪನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಈ ಥರ ತೊಳೆದಿಟ್ರೆ ನೀವು ಪೂಜೆನ ಡೈಲಿ ತೊಳೆಯೋಂಥ ಅವಶ್ಯಕತೆ ಇಲ್ಲ. ವೀಕ್ಲಿ ಅಥವಾ 15 ಡೇಸ್ಗೆ ಒಂದು ಸಲ ತೊಳ್ಕೊಂಡ್ರೂ ಹಾಗೇ ಇರುತ್ತೆ. ಒಂದು ಸ್ವಲ್ಪನೂ ಮಾಸ್ ಹೋಗಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇದಷ್ಟೇ ಅಲ್ಲದೆ ಮನೆಯಲ್ಲಿ ಹಿತ್ತಾಳೆ ಬಿಂದಿಗೆಗಳಾಗಲಿ, ನೀರು ಕುಡಿಯೋ ಗ್ಲಾಸ್ಗಳಾಗಲಿ ಅಥವಾ ವಾಟರ್ ಬಾಟ್ಲ್ಗಳಾಗಲಿ ಇದ್ದೇ ಇರುತ್ತೆ. ಕಾಪರ್ದು, ಹಿತ್ತಾಳೆದು ಅಂತ ಹೇಳಿ. ಅಥವಾ ಎಷ್ಟೇ ವರ್ಷ ಹಳೆಯದಾದ್ರೂ ಕೂಡ ಅದರಲ್ಲಿರೋವಂಥ ಕಲೆನ ಈ ರೀತಿ ಟಿಪ್ಪನ್ನು ಫಾಲೋ ಮಾಡಿ ನೀವು ವಾಶ್ ಮಾಡ್ಕೊಳ್ಳೋದಾದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ತುಂಬ ಕ್ವಿಕ್ಕಾಗಿ ಬೇಗನೆ ಅದರಲ್ಲಿರೋವಂಥ ಕಲೆಗಳು ಹೊರಟೋಗುತ್ತೆ. ಹಾಗೆ ಜಾಸ್ತಿ ದಿನ ಕೂಡ ನಾವು ಆ ಪಾತ್ರೆ ಮಾಸ್ದಂಗೆ ನೋಡ್ಬೋದು. ಈ ಟಿಪ್ಪು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ಥರ ನೀವು ಹಬ್ಬ ಹರಿದಿನ ಇದ್ದಾಗ ಬೇಗನೆ ಕೆಲಸನೂ ಕೂಡ ಆಗುತ್ತೆ. ಇದು ಹೆಣ್ಮಕ್ಳಿಗೆ ತುಂಬ ಯೂಸ್ಫುಲ್ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋಗೆ ಲೈಕ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.